ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಬಂದಿದೆ. ಎಷ್ಟು ದಿನ ಎಟಿಎಂ ಟ್ರಾನ್ಸಾಕ್ಷನ್ ಗಳಿಗೆ ಮಾತ್ರ ಮಿತಿ ಇತ್ತು. ಆದ್ರೆ ಇನ್ಮುಂದೆ ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ದುಡ್ಡನ್ನ ಡ್ರಾ ಮಾಡೋ ಹಾಗಿಲ್ಲ. ನಿಮ್ಮ ಕಾರ್ಡ್ ಯಾವುದು ಅನ್ನೋದರ ಮೇಲೆ ಮಿತಿಗಳು ನಿರ್ಧಾರವಾಗಲಿವೆ. ಈ ಪೈಕಿ ಎಚ್ಡಿಎಫ್ಸಿ ಕಾರ್ಡ್ಗಳಿಂದ ದಿನಕ್ಕೆ 25,000 ರೂಪಾಯಿ, ಮೆಸ್ಟ್ರೋ ಅಥವಾ ಕ್ಲಾಸಿಕ್ ಡೆಬಿಟ್ ಕಾರ್ಡ್ಗಳಿಂದ ದಿನಕ್ಕೆ ಗರಿಷ್ಠ 40,000 ರೂಪಾಯಿ, ಕೆನರಾ ಬ್ಯಾಂಕ್ ಕ್ಲಾಸಿಕ್ ರೂಪೇ, ವೀಸಾ ಅಥವಾ ಸ್ಟ್ಯಾಂಡರ್ಡ್ ಮಾಸ್ಟರ್ ಕಾರ್ಡ್ಗಳಿಂದ ಗರಿಷ್ಠ 75,000 ರೂಪಾಯಿಗಳನ್ನ ವಿಡ್ರಾ ಮಾಡಬಹುದು. ಪ್ಲಾಟಿನಂ ಇಂಟರ್ನ್ಯಾಷನಲ್ ಕಾರ್ಡ್ಗಳಿಂದ ಗರಿಷ್ಠ 1 ಲಕ್ಷ ರೂಪಾಯಿ ವಿಡ್ರಾ ಮಾಡಬಹುದು. ರೂಪೇ ಪ್ಲಾಟಿನಂ ಮತ್ತು ಬಿಸಿನೆಸ್ ಪ್ಲಾಟಿನಂ ಎನ್ಸಿಎಂಸಿ ಕಾರ್ಡ್ಗಳು ದಿನಕ್ಕೆ 1 ಲಕ್ಷ ರೂಪಾಯಿಗಳನ್ನ ವಿಡ್ರಾ ಮಾಡುವ ಮಿತಿಯನ್ನ ಹೊಂದಿದೆ. ಇನ್ನು ವೀಸಾ ಸಿಗ್ನೇಚರ್ ಮತ್ತು ಮಾಸ್ಟರ್ ಡೆಬಿಟ್ ಕಾರ್ಡ್ಗಳು ದಿನಕ್ಕೆ 1.5 ಲಕ್ಷ ರೂಪಾಯಿಗಳ ವಿಡ್ರಾ ಮಿತಿಯನ್ನ ಹೊಂದಿವೆ. ವ್ಯಾಪಾರ ಉದ್ದೇಶಗಳಿಗಾಗಿ ಬಳಸುವ ಗೋಲ್ಡ್ ಡೆಬಿಟ್ ಕಾರ್ಡ್ಗಳಿಂದ 50,000 ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನ ವಿಡ್ರಾ ಮಾಡಲು ಸಾಧ್ಯವಿಲ್ಲ. ಟೈಟಾನಿಯಂ ರಾಯಲ್ ಡೆಬಿಟ್ ಕಾರ್ಡ್ಗಳಿಂದ ದಿನಕ್ಕೆ 75,000 ರೂಪಾಯಿಗಳನ್ನ ವಿಡ್ರಾ ಮಾಡಬಹುದು. ಎಸ್ ಬ್ಯಾಂಕ್ಗೆ ಪಿಎಂಜೆಡಿವೈ ರೂಪೇ ಚಿಪ್ ಡೆಬಿಟ್ ಕಾರ್ಡ್ ಮಿತಿ ದಿನಕ್ಕೆ 10,000 ರೂಪಾಯಿ, ರೂಪೇ ಪ್ಲಾಟಿನಂ ಡೊಮೆಸ್ಟಿಕ್ ದಿನಕ್ಕೆ 25,000 ರೂಪಾಯಿ ಮತ್ತು ಎಮರ್ಜ್ ಡೆಬಿಟ್ ಕಾರ್ಡ್ ದಿನಕ್ಕೆ 3 ಲಕ್ಷ ರೂಪಾಯಿ ಆಗಿರುತ್ತೆ. ಇದಕ್ಕಿಂತ ಹೆಚ್ಚಿನ ಮೊತ್ತವನ್ನ 24 ಗಂಟೆಯಲ್ಲಿ ಎಟಿಎಂ ಮೂಲಕ ಡ್ರಾ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಹೆಚ್ಚಿನ ಹಣ ಡ್ರಾ ಮಾಡಬೇಕಾದಲ್ಲಿ ಬ್ಯಾಂಕ್ ಶಾಖೆಗೆ ತೆರಳಿ ಚೆಕ್ ಮೂಲಕ ಪಡೆಯಲು ಸಾಧ್ಯವಿದೆ.